ಧರ್ಮ ಬೀಸುವ ಕಾರಣಕ್ಕಾಗಿ ಅದು ಗಾಳಿ, ಉರಿತದೆ ಎನ್ನುವ ಕಾರಣಕ್ಕದು ಬೆಂಕಿ. ಸಹಜವಾದುದನ್ನೇ ಧರ್ಮ ಅಂತ ಕರೆಯುವುದು ನಾವು. ಸುಲಭವಾಗಿ ಹೇಳಬೇಕು ಅಂತಾದ್ರೆ ನಾವು ಆಚರಿಸುವಂತಹ ನಡೆ, ಆಡುವಂತಹ ನುಡಿ, ಅದನ್ನು ಅನುಸರಿಸಿಯೇ ಧರ್ಮ ಎಂಬ ಪದಕ್ಕೆ ವ್ಯಾಖ್ಯಾನ. ಧಾರೆ ಎತ್ತಿದ್ದು ಧರ್ಮ. ನಾವೇನು ಬದುಕಿನಲ್ಲಿ ಅಂಗೀಕರಿಸುತ್ತೇವೆ ಯೋಚನೆ ಮಾಡೊಮ್ಮೆ. ಎಲ್ಲರೂ ಧರಿಸಬೇಕಾದದ್ದು ಎಲ್ಲರಿಗೂ ಹಿತಕರವಾದ ಅದು ಧರ್ಮ. ಉಡುಗೆ ತೊಡುಗೆ ಎನ್ನುವುದಲ್ಲ. ಹೆಣ್ಣಾದವಳಿಗೆ ಯಾವುದು ಅಳತೆ? ಮಾನ ಎನ್ನುವ ಶಬ್ದಕ್ಕೆ ಮಿತಿ ಎನ್ನುವುದೇ ಅರ್ಥ. ಸಮುದ್ರಕ್ಕೂ ಒಂದು ಮಾನ ಎನ್ನುವುದಿದೆ. ಮಾನ ಮೀರಿತು ಅಂತಾದರೆ ಪ್ರಕೃತಿಯ ಮುನಿದು ಹೋಗುತ್ತದೆ. ಹೆಣ್ಣೆ ಒಲೆ ಹತ್ತಿ ಉರಿದರೆ ಬದುಕಬಹುದಲ್ಲದೆ ಧರ ಹತ್ತಿ ಉರಿದರೆ ಬದುಕುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಅದೇ ನಿನ್ನ ಕಂಡದ ದೇಹ ಹೊತ್ತಿ ಉರಿಯುತ್ತಾ ಉಂಟು, ಅದನ್ನು ತಡಿಸು ಅಂತ ಹೇಳಿ. ತಪ್ಪು ತಪ್ಪು. ಏನು ತಪ್ಪು? ಒಂದು ದೇಶದ ಅರಸಾಗಿ ನೀನು ಮಾಡುವಂತಹ ವ್ಯವಹಾರವೆಲ್ಲವೂ ಕೂಡ ಇನ್ನೊಬ್ಬರು ಅದನ್ನು ನೋಡುತ್ತಾ ಇದ್ದಾರೆ ಎನ್ನುವಂತಹ ಯೋಚನೆ ಬೇಕು. ನಾವು ಹಾಕಿಕೊಟ್ಟಂತಹ ಮಾರ್ಗದಲ್ಲಿಯೇ ಪ್ರತಿಯೊಬ್ಬರು ನಡೆದಿದ್ದಾರೆ. ಆದ್ದರಿಂದ ರಾಜ ಕಾಲಸ್ಯ ಕಾರಣ ಹೆಣ್ಣಾದ ನಿನಗೂ ಅನ್ವಯವಾಗುವಂತಹದ್ದು. ಪ್ರಮಿಳೋ ರಾಜ್ಯದ ಅರಸು ಅರಸಾಗಿ ನೀನು ಮಾಡುವಂತಹ ಕೆಲಸದ ಬಗ್ಗೆ ಇನ್ನೊಬ್ಬರ ಅರಸವೇ ಇಂಥವಳಿದ್ದಾಳೆ ಇತಿಹಾಸದಲ್ಲಿ ಅಂತ. ಆದ್ರೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ನೀನು ಮೂಡಬೇಡ. ಧೀರ ಮಹಿಳೆಯಾಗಿ ಕೈಯಲ್ಲಿ ಧನು ಸಾಯಕಗಳನ್ನು ಹಿಡಿದು ರಣರಂಗವನ್ನು ಪ್ರವೇಶಿಸಿದಾಗ ನಾವು ಬೆಚ್ಚು ಬಿದ್ದವರು. ಆದರೆ ನೀನು ಆಡುವಂತಹ ಮಾತಿಗೂ ನಿನ್ನದಾದಂತಹ ಈ ವ್ಯವಹಾರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಯುದ್ಧ ಮಾಡುವಂತೆ ಹೇಳ್ತೀವಿ. ಜೊತೆಯಲ್ಲಿ ಸ್ಮರ ಆಗಮನದ ಕುರಿತಾದಂತಹ ಮಾತುಗಳು. ಏಕೆಂದ್ರೆ ರಣಕಣದಲ್ಲಿ ಪ್ರತಿಮನ್ಮತರ ಕುರಿತಾದಂತಹ ವ್ಯವಹಾರ ಬೇಕ ಹೇಳು. ಹಾಗಲ್ಲ, ನಾನು ಬಂದಿರುವ ಉದ್ದೇಶ ಏನು ಅಂತ ಅರ್ಥ ಮಾಡಿ. ಯುದ್ಧ ಮಾಡುತ್ತೀಯೋ ಅದಕ್ಕೂ ಸಿದ್ಧಳಿದ್ದೇನೆ. ಸುಲಭವಾದ ಅವಕಾಶ ಪಟ್ಟಿದ್ದೇನೆ. ಹೆಣ್ಣನ್ನು ವರಿಸುವುದಕ್ಕಾಗಿ ಪಾರ್ಥ ಬಂದದ್ದಲ್ಲ, ಸುಖವನ್ನು ನೀಡುವುದಕ್ಕಾಗಿ ಬಂದದ್ದಲ್ಲ. ಇದು ಧರ್ಮರಾಯ ಕೈಗೊಂಡಂತಹ ಯಾಗ ದೀಕ್ಷಾಬದ್ಧನಾದ ಅವನ ಕೈಂಕರ್ಯವನ್ನು ಹೊತ್ತು ಬಂದಂತಹ ಧರ್ಮವಂತ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನಂತವಳಿಗೆ ಸರಿಯಾದಂತಹ ಮಾತು ಇದಲ್ಲ. ಹಾಗಾಗಿ ಕುದುರೆಯನ್ನ ಬಿಡು. ಸರಿಯೇ ವೇಶ್ಯೆಯರಂತೆ ಸ್ಮರಣಾಗಮನದ ಮಾತು ಹೇಳುವುದಿಲ್ಲ ಅಂತ ನಾನು ಸುಮ್ಮನಿದ್ದೆ. ನನಗೆ ಅರ್ಥ ಆಗುದಿಲ್ಲ ಅಂತ ಮಾಡಿ ಬೇಕಾಗಿದೆ. ಅಲ್ಲ, ವೇಶ್ಯೆಯರಾಡುವ ಮಾತು ಯಾವುದು ಅಂತ ನನಗೇನು ಗೊತ್ತು, ನಿನಗೆ ಖಂಡಿತ ಗೊತ್ತುಂಟು. ಅಷ್ಟು ಮಾಡಿದ್ದೇನೆ ನಿನ್ನ ಬಳಿಗೆ ಬಂದಿದ್ದಳಂತೆ ನೀನು ದೇವಲೋಕಕ್ಕೆ ಹೋದಾಗ ಊರ್ವಶಿ ಶೃಂಗರಿಸಿಕೊಂಡು ಧಿಕ್ಕರಿಸಿದ್ದೇನೆ. ಹೌದಾ? ಸಂಯಮ ಎನ್ನುವ ಶಬ್ದದ ಅರ್ಥ ಏನು ಅಂತ ಪಾಠವನ್ನ ಕೇಳಿ ನೋಡಿ. ಹೌದಾ? ಅಂತಹ ದೇವಲೋಕದ ಕನ್ಯೆಯಾದಂತಹ ಊರ್ವಶಿಯೇ ನಿನ್ನನ್ನು ಮೆಚ್ಚಿ ಬಂದಿದ್ದಾಳೆ. ನಾನು ಭೂಲೋಕದ ಕನ್ಯೆ, ನಾನು ಮೆಚ್ಚಿದ್ರಲ್ಲಿ ಆಕ್ಷೇಪ ಏನು? ಒಂದು ಹಾಗೆ ಸಾಮಾನ್ಯ ಹೆಣ್ಣಾಗಿ ನಿನ್ನನ್ನು ಮೆಚ್ಚಿದ್ರೆ ಆಕ್ಷೇಪ ಅಲ್ಲ. ಜೊತೆಯಲ್ಲಿ ನನಗೊಂದು ಹಿನ್ನೆಲೆಯೂ ಉಂಟು. ನಿನ್ನನ್ನು ಸೇರಬೇಕು, ನಿನ್ನನ್ನು ಹೊಂದಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ, ಆ ಕಾರಣಕ್ಕೋಸ್ಕರವಾಗಿ ನಾನು ವಿನೀತಳಾಗುವುದು. ಸ್ತ್ರೀ ಸಹಜವಾದಂತಹ ದೌರ್ಬಲ್ಯದಿಂದಲೂ ನಿನಗೆ ನಾನು ಮೆಚ್ಚಿದ್ದೇನೆ. ಜೊತೆಯಲ್ಲಿ ನನ್ನ ಹುಟ್ಟಿನ ಹಿನ್ನೆಲೆಯಿಂದಲೂ ನಾನು ನಿನಗೆ ಸೇರಲು ತಕ್ಕವಳಾಗಿದ್ದೇನೆ. ಆತದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಹೊರತು ಆದರೆ ವಯೋಮಾನದಲ್ಲಿ ನನ್ನ ಅಜ್ಜನ ವಯಸ್ಸಾಗಬಹುದು ನಿನಗೆ. ನಿನ್ನಲ್ಲಿ ನಾನು ಒಂದು ಕಾಮಚೇಷ್ಟೆ ವಿಚಾರ ಮಾತಾಡುವುದು. ಒಂದು ವಿಷಯ ಅಲ್ಲ, ಇಷ್ಟೆಲ್ಲ ನೀನು ಮಾತನಾಡುವುದನ್ನ ಕೇಳಿದ್ರೆ ನಿಮ್ಮಂತ ಹೆಂಗಸರಿಗೆ ಇದು ಸಾಧಾರಣವಾದದ್ದು ಅಂತ. ಯಾವುದು ಅಂದ್ರೆ ಈ ವಲಯದ ಹೆಂಗಸುಗಳ ಬಗ್ಗೆ ನಾನು ಮಾತಾಡುವುದು. ಸ್ತ್ರೀ ಮಲಯಾಳ ಸಾಮಾನ್ಯದವರು ನೀವಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗಂಡುಗಳಿಗೆ ಪ್ರವೇಶವೇ ಇಲ್ಲ. ಹೆಣ್ಣು ಮಕ್ಕಳಾಗಿ ಬೆಳೆದು ನಿಂತವರು ನೀವು. ಹಾಗಾಗಿ ನೀವೇ ನೀವು ಅಂತ ಮೆರೆದಿದ್ದೀವಿ. ಸಮಾಜದಲ್ಲಿ ಗಂಡಿಗೂ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನಮಾನ ಇದೆ. ಪ್ರಕೃತಿ ಮತ್ತು ಪುರುಷನಿಲ್ಲದೆ ಪ್ರಕೃತಿ ಚಲಿಸುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ನಾನು ಅಂತ ನೀನು ಹೇಳಿಕೊಂಡ್ರೆ ನಿನ್ನಂಥವ್ರಿಗೆ ಹೇಳ ಗಂಡು ಹೆಣ್ಣುಗಳ ಜೊತೆಯಾಗಿ ಬದುಕಬೇಕೆನ್ನುವ ಹಾಗಾದ್ರೂ ಸಂತಾನ ಆಗಿದೆ ಇಲ್ಲಿ. ಯಾಕೆ ಆಗಿದೆ? ಸಂತಾನ ಆಗುವುದಕ್ಕೆ ಗಂಡು ಬೇಕೇ ಬೇಕು. ಗಂಡುಗಳಿಲ್ಲ, ಹುಟ್ಟಾ ಗಂಡುಗಳು ನಮ್ಮಲ್ಲಿ. ಗಂಡನ ಬಯಸುವುದು ಕೇವಲ ದೇಹ ಸುಖಕ್ಕಾಗಿ ಅಂತ ಅರ್ಥ ಆಯ್ತು. ಕಾಮ ಬೇರೆ, ಪ್ರೇಮ ಬೇರೆ. ನನ್ನಂಥವರು ಪ್ರೇಮ ಸ್ವರೂಪಕ್ಕೆ ಬೇಕಾದ್ರೆ ಒಲಿದಾರು ಹೊರತು ಕಾಮಕ್ಕೆ ಒಲಿಯುವುದಿಲ್ಲ. ಅದನ್ನೇ ಊರ್ವಶಿಲಿ ತೋರಿಸಿಕೊಟ್ಟದ್ದು ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಪುರುಷ ಕಾಮಿಗಳು ಯಾವ ಕಾಲಕ್ಕೂ ನಾವಲ್ಲ. ಕಂಡ ಚಂದದ ಗಂಡು ಮಕ್ಕಳನ್ನು ಹೋಗಿ ಅವರನ್ನು ಬಯಸುವವರು ಅಲ್ಲ, ಅವರಲ್ಲಿ ಕಾಮಕಲೆಗಳ ಕುರಿತಾಗಿ ಮಾತನಾಡುವವರು ಅಲ್ಲ. ಅಂತ ಮರ್ಯಾದೆ ಬಿಟ್ಟಂತೆ ಹೆಣ್ಣು ಮಕ್ಕಳಾಗುತ್ತಿದ್ದರೆ ಇಂಥ ಶ್ರೀರಾಜ್ಯದಲ್ಲಿ ಇರುವುದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡುವುದಿಲ್ಲವಾಗಿತ್ತು. ಅಂತ ನೈತಿಕತೆಯನ್ನು ಕಳೆದುಕೊಂಡವಳಂತಾಗಿರುತ್ತಿದ್ದರೆ ನಿನ್ನ ಸಮ್ಮುಖದಲ್ಲಿ ಒಂದು ನಿಲ್ಲೋದಕ್ಕೂ ನನಗೆ ಅರ್ಹತೆ ಇರಲಾಗಿದೆ. ಘೋರತರವಾದಂತಹ ಬಿಂದು ರೂಪದ ವಿಷ ಮನುಷ್ಯನನ್ನು ನಿಧಾನವಾಗಿ ಕೊಲ್ಲುವುದಿಲ್ಲ, ಒಂದೇ ಸಲ ಕೊಂದು ಬಿಡುತ್ತದೆ. ಹಾಗಂತ ನೀವಾಗಲ್ಲ, ವಿಷ ಸ್ತ್ರೀಯರು ಅಂತ ನಿನ್ನ ಕರೀತಾ ಇದ್ದೇನೆ. ಅಯ್ಯ ಅಲ್ಲಯ್ಯ